ಏನ್ ಶಿಕ್ಷೆ ಆಗಬಹುದು ದರ್ಶನ್ ಅವರು, ಪವಿತ್ರ ಗೌಡ ಮತ್ತಿತರ ಆರೋಪಿಗಳಿಗೆ? ಶಿಕ್ಷೆ ಆದ್ರೆ ಲೈಫೇ. ದರ್ಶನ್ ಅವರು ಬೇಲ್ ರದ್ದಾಗುತ್ತೆ. ಸೊ ಯಾವ ಕಾರಣಕ್ಕೆ ಇರ್ಬೋದು ಸರ್ ಈ ಬೇಲ್ ರದ್ದಾಗಿತ್ತು? ಕೆಲವು ವಿಟ್ನೆಸ್ ಜೊತೆ ಇವರು ಪಾರ್ಟಿ ಮಾಡಿದರೆ, ಸುಳ್ಳು ಹೇಳಿ ನೀವು ಬೇಲ್ ಪಡ್ಕೊಂಡಿದ್ದೀರಾ, ಆ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಬೇಲ್ನ ರಿಜೆಕ್ಟ್ ಮಾಡಿ. ಮತ್ತೆ ಬೇಲ್ ಸಿಗುವ ಚಾನ್ಸಸ್ ಇದೆಯಾ? ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮತ್ತೆ ಕೂಡ ನಾವು ಬೇಲ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ A1 A2 ಆರೋಪಿಗೆ ಜಾಸ್ತಿ ಶಿಕ್ಷೆ ಅಥವಾ ಮಿಕ್ಕಿದವರಿಗೆ ಕಮ್ಮಿ? ಸೀರಿಯಲ್ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಆ ಕೇಸ್ ನಲ್ಲಿ ಅವನ ರೋಲ್ ಏನು ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ದರ್ಶನ್ಗೆ ಬೇಲ್ ಸಿಕ್ಕಿದ್ರೆ ಎಷ್ಟು ತಿಂಗಳಾದ್ಮೇಲೆ ಸಿಗಬಹುದು ಅಥವಾ ಸಿಗದೆ ಇರಬಹುದು? ಈಗ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ಅವ್ರು ಭಾಗಿಯಾಗಿದ್ರು ಅಂತ ಹೇಗೆ ಗೊತ್ತಾಯ್ತು? ಟೆಕ್ನಿಕಲ್ ಡಾಕ್ಯುಮೆಂಟ್ಸ್, ಅವರ ಕಾರು ಶೆಡ್ ಬಂದಿದೆ, ಪವಿತ್ರ ಗೌಡ ಅವ್ರ ಮನೆಗೆ ಹೋಗಿ ಅವರು ಇಬ್ರು ಜೊತೆಲಿ ಹೊರಟಿದ್ದಾರೆ. ಬಟ್ ರೇಣುಕಾಸ್ವಾಮಿನ ಎಲ್ಲೋ ಒಂದ್ ಕಡೆ ದೇವ್ರು ಮಾಡ್ತಿರೋದು ತಪ್ಪಲ್ವಾ ಅನ್ನೋ ಒಂದು ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ. ಯಾವುದೋ ಹೆಣ್ಮಗುಗೆ ಯಾವುದೋ ರೀತಿ ಇಷ್ಟ ಬಂದಂಗೆ ಮೆಸೇಜ್ ಮಾಡ್ಬೋದು, ಕೆಟ್ಟ ಮೆಸೇಜ್ ಅನ್ನ ಕಾಡ್ಬೋದು, ಕೆಟ್ಟ ಫೋಟೋಗಳನ್ನ ಕಳಿಸಬಹುದು ಅಂದ್ರೆ ಒಪ್ಪಕ್ಕಾಗುತ್ತಾ? ಆ ತಪ್ಪು ಇವತ್ತು ದರ್ಶನ್ ಅವ್ರ ಜೀವನನ ಹಾಳು ಮಾಡ್ತು ಅಂತ. ಸಣ್ಣ ತಪ್ಪು ಅವ್ರನ್ನ ಎಲ್ಲೋ ಒಂದ್ ಕಡೆ ದೊಡ್ಡ ಅನಾಹುತಕ್ಕೆ ಏಳು ಮಾಡ್ಬೋದು. ಈಗ ದರ್ಶನ್ ಪರ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಯಾರನ್ನ ದರ್ಶನ್ ಸಪೋರ್ಟ್ ಮಾಡ್ತಿದಾರೋ ಅವ್ರನ್ನ ನೀವು ಇರಬೇಡಿ ಅಂತಾನೂ ಹೇಳಕ್ಕಾಗಲ್ಲ, ಯಾಕೆ ಮಾಡ್ತಿದ್ರೆ ಅಂತಾನೂ ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ದಟ್ ಇಸ್ ಎ ಸಿಸ್ಟಮ್ ಆಫ್ ಡೆಮೋಕ್ರಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮಸ್ಕಾರ ಕರ್ನಾಟಕ, ನಮ್ಮ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಸೊ ಕರ್ನಾಟಕದಲ್ಲಿ ಅಥವಾ ಈಗ ಒಂದು ಚರ್ಚೆಯಲ್ಲಿರುವಂಥ ವಿಚಾರ ಆಗಿರ್ಬೋದು ಅಥವಾ ಬಹಳಷ್ಟು ಕೋಲಾಹಲವನ್ನು ಸೃಷ್ಟಿಸಿದ ವಿಚಾರ ಅಂದರೆ ರೇಣುಕಾಸ್ವಾಮಿ ಕೊಲೆ ಆಗತ್ತೆ. ಕೊಲೆಯಾದ ನಂತರ ದರ್ಶನ್ ಅವರು, ಪವಿತ್ರ ಗೌಡರಾಗಿರ್ಬೋದು ಮತ್ತಿತರ ಆರೋಪಿಗಳು ಜೈಲಿಗೆ ಹೋಗ್ತಾರೆ. ಅದಾದ ನಂತರ ಬೇಲ್ ಮೇಲೆ ಆಚೆ ಬರ್ತಾರೆ. ಹೈಕೋರ್ಟ್ ಅವರಿಗೆ ಬೇಲನ್ನು ಕೂಡ ಕೊಡುತ್ತೆ. ಅದಾದ ನಂತರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಅಷ್ಟು ಆರೋಪಿಗಳನ್ನು ಆ ಬೇಲ್ ಏನಿತ್ತು ಅದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟಲ್ಲಿ ಭಾಳಷ್ಟು ದಿನ ವಿಚಾರಣೆ ಕೂಡ ಆಗುತ್ತೆ. ವಿಚಾರಣೆ ಆದ ನಂತರ ಒಂದು ಅಂತಿಮ ತೀರ್ಪನ್ನು ಬರುತ್ತೆ. ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು ಅದರ ಮೇಲೆ ಅಸಮಾಧಾನವನ್ನು ಹೊರಹಾಕುತ್ತೆ ಸುಪ್ರೀಂ ಕೋರ್ಟ್. ಸೊ ಬೇಲ್ ರದ್ದಾಗುತ್ತೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್, ಪವಿತ್ರ ಗೌಡ ಮತ್ತಿತರ 7 ಆರೋಪಿಗಳು ಹೋಗ್ತಾರೆ. ಇದೊಂದು ಕಡೆ ಆದರೆ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ. ಏನು VIP ಟ್ರೀಟ್ಮೆಂಟನ್ನು ನೀವು ಕೊಟ್ಟಿದ್ರೆ ಯಾವುದು ಕೂಡ ಕೊಡೋ ಹಾಗಿಲ್ಲ, ಕಟ್ಟುನಿಟ್ಟಿನ ಆದೇಶವನ್ನ ಇದು ಪಾಲಿಸಬೇಕು ಅಂತ ಒಂದು ರೀತಿಯಾಗಿ ಜೈಲಿನಲ್ಲಿ ದರ್ಶನ್ ಅವರು ವಿಲವಿಲ ಅಂತ ಒತ್ತಾಡ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಅವರ ಬೇಲ್ ರದ್ದಾಗಿದ್ಯಾಕೆ? ಮುಂದೆ ಬೇಲ್ ಸಿಗುತ್ತಾ? ಶಿಕ್ಷೆ ಆದರೆ ಏನೆಲ್ಲ ಶಿಕ್ಷೆ ಆಗ್ಬೋದು? ಇದ್ರ ಬಗ್ಗೆ ಎಲ್ಲ ಇವತ್ತು ಮಾತನಾಡ್ತಾ ಹೋಗೋಣ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಆಗಿರುವಂಥ ವಕೀಲರು ಪ್ರದೀಪ್ ಕುಮಾರ್ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ದರ್ಶನ್ ಅವರು ಬೇಲ್ ರದ್ದಾಗುತ್ತೆ, ಮತ್ತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇವತ್ತಿದ್ದಾರೆ. ಅದಷ್ಟೇ ಅಲ್ಲದೆ ಒಂದು ರೀತಿಯಾಗಿ ಕನ್ಸಲು ಯೋಚನೆ ಮಾಡಿರ್ಲಿಲ್ಲ ಅನ್ಸುತ್ತೆ ಜೈಲಿನ ರುಚಿ ಯಾವ ರೀತಿಯಾಗಿರುತ್ತೆ ಅಂತ. ಆ ಜೈಲಿನ ರುಚಿಯನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ದರ್ಶನ್ ಅವರು. ಸೊ ಯಾವ ಕಾರಣಕ್ಕೆ ಇರ್ಬೋದು ಸರ್ ಈ ಬೇಲ್ ರದ್ದಾಗಿತ್ತು? ವಕೀಲರು ಕೂಡ ನೀವು. ಆಕ್ಚುಲಿ ಬೇಲ್ ಕೊಡ್ಬೇಕಾದ್ರೆ ಯಾವಾಗ್ಲೂ ಕಂಡೀಷನ್ಸ್ ಬೇಲ್ ಮೇಲೆ ಯಾವತ್ತು ಬೇಲ್ ಕೊಡ್ತಕ್ಕಂಥದ್ದು. ಇಲ್ಲಿ ಅವತ್ತು ಬೇಲ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ವಾದ ಮಾಡಿದಂಥದ್ದು ಅವರಿಗೆ ಸೀರಿಯಸ್ ಬ್ಯಾಕ್ ಪೇನ್ ಇದೆ, ಅವರು ತುರ್ತಾಗಿ ಅವರು ಸರ್ಜರಿ ಆಗಬೇಕಾಗಿದೆ ಅನ್ನುವ ಕೆಲವು ಮೆಡಿಕಲ್ ರಿಪೋರ್ಟ್ಸನ್ನ, ಮೆಡಿಕಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅವರು ಬೇಲ್ ತಗೊಂಡ್ರು. ಬೇಲ್ ಕೊಡಬೇಕಾದ್ರೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಏನಂದರೆ ವಿಟ್ನೆಸ್ ಅನ್ನು ಥ್ರೆಟ್ ಮಾಡಬಾರ್ದು, ನೀವು ಪ್ರಾಸಿಕ್ಯೂಷನ್ಗೆ ಮತ್ತು ಇದಕ್ಕೆ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಬೇಕು, ಅದೆಲ್ಲ ಇರುತ್ತೆ ಕಂಡೀಷನ್ಸ್. ಈ ಪ್ರಕರಣದಲ್ಲಿ ಏನಾಯಿತು ಅಂದರೆ ಇಮಿಡಿಯೇಟಾಗಿ ಅವ್ರು ಬಂದರು, ಹೊರಗಡೆ ಬಂದರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಲ್ಲ, ಸರ್ಜರಿ ಆಗಲಿಲ್ಲ. ಅದಾದಮೇಲೆ ಅವ್ರು ಇಮಿಡಿಯೇಟಾಗಿ ಏನದು ಡೆವಿಲ್ ಶೂಟಿಂಗ್ನಲ್ಲಿ ಪಾಲ್ಗೊಂಡ್ರು. ಜೊತೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು ಹೈಕೋರ್ಟ್ ಮುಂದೆ, ಹೊರದೇಶಕ್ಕೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ. ಅದನ್ನೂ ರಿಲ್ಯಾಕ್ಸೇಷನ್ ಮಾಡಿಸ್ಕೊಂಡ್ರು, ಹೊರದೇಶಕ್ಕೆ ಶೂಟಿಂಗ್ ಹೋದ್ರು. ಅದಾದ್ಮೇಲೆ ಕೆಲವು ವಿಟ್ನೆಸ್ ಜೊತೆ ಇವರು ಪಾರ್ಟಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ಕೆಲವು ವಿಟ್ನೆಸ್ ಜೊತೆ. ಸೊ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು
ಸುಪ್ರೀಂ ಕೋರ್ಟ್ಗೆ ಬೇಲ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಪರವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಅಪೀಲ್ ಹೋಗ್ತದೆ. ಸೊ ಅದು ಸುದೀರ್ಘವಾದ ವಿಚಾರಣೆ ನಡೀತು. ವಿಚಾರಣೆ ನಡೆದಾಗ ಈ ಎಲ್ಲ ಅಂಶಗಳು ಗಮನಕ್ಕೆ ಬಂತು. ಅಲ್ಲಿ ಬಹಳ ಜಡ್ಜು ಬಹಳ ಗಮನಿಸಿದ್ದಾರೆ ಮತ್ತು ತುಂಬ ಜಡ್ಜ್ಮೆಂಟ್ ಬರಿಬೇಕಾದ್ರೆ ಬರೆದಿದ್ದಾರೆ. ಏನಂತಂದ್ರೆ, ನೀವು ಮಿಸ್ರೆಪ್ರೆಸೆಂಟೇಷನ್ ಆಫ್ ದಿ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಕೋರ್ಟ್ಗೆ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ರಿ ರಿಗಾರ್ಡಿಂಗ್ ಟು ದ ಮೆಡಿಕಲ್ ಡಾಕ್ಯುಮೆಂಟ್ಸ್. ನೀವು ಹೇಳಿದ್ದಕ್ಕೂ ಇಲ್ಲಿ ಇರೋ ಡಾಕ್ಯುಮೆಂಟ್ಸ್ಗೂ ತಾಳೆ ಆಗ್ತಾ ಇಲ್ಲ. ನೀವು ಕೋರ್ಟ್ಗೆ ಸುಳ್ಳು ಹೇಳಿದ್ರಿ, ಸುಳ್ಳು ಹೇಳಿ ನೀವು ಬೇಲ್ ಪಡ್ಕೊಂಡಿದ್ದೀರ ಅನ್ನೋ ಅಂಶವನ್ನ, ಮತ್ತೆ ನೀವು ಯಾವ ಕೆಲವು ವಿಟ್ನೆಸ್ಗಳ ಜೊತೆ ನೀವು ಬೇಲಿಂದ ಹೊರಗಡೆ ಹೋದ ನಂತರ ಭಾಗಿಯಾಗಿದ್ದೀರ, ಅವ್ರ ಜೊತೆ ಪಾರ್ಟಿ ಮಾಡಿದ್ರ, ಅಂದ್ರೆ ವಿಟ್ನೆಸ್ನ ಎಲ್ಲೋ ಒಂದ್ ಕಡೆ ಒಲಿಸ್ಕೊಳ್ಳುವ ಕೆಲಸವನ್ನ ಮಾಡಿದಿರ. ಮತ್ತೆ ಯಾವ ಕಂಡೀಷನ್ ಮೇಲೆ ನೀವು ಸರ್ಜರಿ ಆಗ್ಬೇಕು ಅಂತ ಹೇಳಿದ್ರು ಆ ಸರ್ಜರಿನೂ ಕೂಡ ನೀವು ಮಾಡಿಸ್ಕೊಂಡಿಲ್ಲ. ಸೊ ಈ ಎಲ್ಲ ಅಂಶಗಳನ್ನ ಸುದೀರ್ಘವಾಗಿ ಜಡ್ಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಜೊತೆಗೆ ಆರೋಪಿಯ ಸ್ಥಾನದಲ್ಲಿರ್ತಕ್ಕಂತಹ ದರ್ಶನ್ ಅವರ ಪಾತ್ರ ಮತ್ತು ಇತರ ಆರೋಪಿಗಳ ಪಾತ್ರ ಏನೊಂದು ಬಗ್ಗೆನೂ ಚರ್ಚೆ ಆಗಿದೆ. ಸೊ ಇವರ ಪಾತ್ರ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅನ್ನೋ ಅಂಶವನ್ನು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಬ್ಸರ್ವೇಷನ್ ಮಾಡಿದ್ದಾರೆ. ಆ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಬೇಲ್ನ ರಿಜೆಕ್ಟ್ ಮಾಡಿದ್ದಾರೆ. ಈಗ ಬೇಲ್ ರಿಜೆಕ್ಟ್ ಆಗಿ ಪರಪನಾಗ್ರಹರಲ್ಲಿದ್ದಾರೆ. ಸೊ ಈ ಅಂಶಗಳ ಮೇಲೆ ಬೇಲ್ ರದ್ದಾಗಿರೋದ್ರಿಂದ ಮತ್ತೆ ಬೇಲ್ ಸಿಗುವ ಚಾನ್ಸಸ್ ಇದೆಯಾ? ಇಲ್ಲ, ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮತ್ತೆ ಕೂಡ ನಾವು ಬೇಲ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್ಕಮ್ಸ್ಟೆನ್ಸಸ್ ಆಫ್ ಚೇಂಜ್ ಇರಬೇಕು ಅಂತಂದ್ರೆ ಏನಂತಂದ್ರೆ, ಈಗ ಮೇನ್ ವಿಟ್ನೆಸ್ ಎಕ್ಸಾಮಿನೇಷನ್ ಆಗ್ಬಿಟ್ರೆ, ಈಗ ಅದ್ರಲ್ಲಿ ಎಷ್ಟೋ 200 ಚಿಲ್ಲರೆ ಏನೋ ವಿಟ್ನೆಸ್ ಇದಾರಂತೆ. ಅದರಲ್ಲಿ ಮೇನ್ ವಿಟ್ನೆಸ್ ಯಾರು ಅಂತ ಇರ್ತದೆ. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಮೇನ್ ವಿಟ್ನೆಸ್ 20, 30, 40 ಆ ವಿಟ್ನೆಸ್ಗಳು ಎಕ್ಸಾಮಿನೇಷನ್ ಆಗಿ ಮುಗಿದೋದ್ರೆ ಇನ್ನು ಉಳಿದ ವಿಟ್ನೆಸ್ ಅವಶ್ಯಕತೆ ಯಾವುದೇನು ನಡೀತದೆ, ಅವ್ರ ಮೇಲೆ ಏನು ಮಾಡಿದ್ರು ಆಗಲ್ಲ, ಈ ವಿಟ್ನೆಸ್ ಇಂಪಾರ್ಟೆಂಟ್, ಈ ವಿಟ್ನೆಸ್ ಎಕ್ಸಾಮಿನೇಷನ್ ಆಲ್ರೆಡಿ ಆಗೋಗಿದೆ ಅಂತ ಹೇಳಿ ಚೇಂಜ್ ಆಫ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮತ್ತೆ ಕೋರ್ಟ್ ನ ಅಪ್ರೋಚ್ ಮಾಡಬಹುದು. ಕೋರ್ಟ್ ಅದು ಡಿಸ್ಕ್ರಿಷನರಿ ಪವರ್. ಅಕಸ್ಮಾತ್ ಏನಾದ್ರೂ ಇದು ಅಂದ್ರೆ ಈ ಏನೀಗ ಆರೋಪಿ ಆಗಿದ್ದಾರೆ ಅವ್ರ ಅಪರಾಧಿ ಆದ್ರೆ ಏನ್ ಶಿಕ್ಷೆ ಆಗಬಹುದು ದರ್ಶನ್ ಅವರು, ಪವಿತ್ರ ಗೌಡರು ಮತ್ತಿತ ಆರೋಪಿಗಳಿಗೆ? ಶಿಕ್ಷೆ ಆದ್ರೆ ಲೈಫೇ ಆಗುತ್ತೆ. ಶಿಕ್ಷೆ ಆದ್ರೆ ನನ್ನ ಪ್ರಕಾರ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಲೈಫ್ ಆಗುತ್ತೆ. ಆದ್ರೆ ಅದು ಇವೆಲ್ಲವೂ ಕೂಡ ಕೂಲಂಕುಷವಾಗಿ ಕೋರ್ಟ್ ಮುಂದೆ ಪ್ರಾಸಿಕ್ಯೂಷನ್ ಅವರು ವಿಟ್ನೆಸ್ ಎಕ್ಸಾಮಿನೇಷನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಕೋರ್ಟ್ ಒದಗಿಸ್ಕೊಡ್ಬೇಕು. ಮತ್ತೆ ಆಪೋಸಿಟ್ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆರೋಪಿ ಪರ ವಕೀಲರು ಏನ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತ ಏನ್ ಡಿಫೆನ್ಸ್ ಏನಿದೆ, ಅವ್ರದ್ದು ಏನು ಎವಿಡೆನ್ಸ್ ಇದೆ ಅದನ್ನು ಕೂಡ ಕೋರ್ಟ್ ಮುಂದೆ ಇಡಬೇಕು. ಎರಡನ್ನೂ ಕೂಡ ಕೂಲಂಕುಷವಾಗಿ ನೋಡಿ ಅದನ್ನ ಮಾಡಿ ಅದಾದ ತದನಂತರವೇ ಜಡ್ಜ್ಮೆಂಟ್ ಬರ್ಲಿಕ್ಕೆ ಸಾಧ್ಯ. ಅಂದ್ರೆ A1 A2 ಆರೋಪಿಗೆ ಜಾಸ್ತಿ ಶಿಕ್ಷೆ ಅಥವಾ ಮಿಕ್ಕಿದವರಿಗೆ ಕಮಿಷನ್ ಆತರ ಏನಾದ್ರೂ ಇರುತ್ತೆ? ಆ ತರದ್ ಖಂಡಿತ ಅದೆಲ್ಲ ನೀವು ಪಬ್ಲಿಕ್ ಒಪಿನಿಯನ್. ಅದು A1 A12 A13 ಇದ್ರೆ ಕಡಿಮೆ, A1 ಇದ್ರೆ ಜಾಸ್ತಿ, ಆ ತರದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, A1 ಇಂದ A12 ವರೆಗೆ ಎಕ್ಸಿಕ್ಯೂಟ್ ಇರ್ತಾರೆ ಅಂತ ಇಟ್ಕೊಳ್ಳಿ. A1 ಇಂದ A11 ವರೆಗೆ ಮರ್ಡರ್ ಮಾಡ್ತಾರೆ ಹೋಗಿ. 12 ಎಲ್ಲೋ ಇರ್ತಾನೆ, ಯಾವುದೋ ಎಲ್ಲೋ ಕುತ್ಕೊಂಡಿರ್ತಾನೆ, ಅವ್ನು ಬಂದೇ ಇರಲ್ಲ, ಈ ಪ್ಲೇಸ್ಗೆ ಬಂದಿರಲ್ಲ. ಬಟ್ ಮರ್ಡರ್ ಮಾಡೋರು A1 ಇಂದ 12 ವರೆಗೆ. ನಿಮ್ಗೇನೋ A12 ಅವ್ನು ಇಲ್ವೇ ಇಲ್ಲ, ಅವ್ನ ಶಿಕ್ಷೆ ಆಗಲ್ಲ ಅಂತ. ನಾವು ಹಂಗಲ್ಲ, ಅವನೇ ಮೇನ್ ಕಲ್ಪಿಡಿಸ್ತು, ಅವನೇ A1 ಆಗ್ಬೇಕು ಲೆಕ್ಕಾಚಾರವಾಗಿ. ಬಟ್ ಅಲ್ಲಿ ಸೀರೀಸ್ ಎಲ್ಲ 12 ಇರ್ಬೋದು, ಬಟ್ ಅವ್ನ ಡೈರೆಕ್ಷನ್ ಮೇಲೆ ಇವ್ರು ಮಾಡಿರ್ತಾರೆ. ಸೊ ಹಂಗಾಗಿ ರೋಲು ಯಾವಾಗ್ಲೂ ಕ್ರಿಮಿನಲ್ ಕೇಸಲ್ಲಿ ನಾವು ಮಾಜರ್ ಅಂತ ಮಾಡ್ತಾರೆ. ಒಂದು ಇನ್ಸಿಡೆಂಟ್ ಎಲ್ಲಿ ಕ್ರೈಮ್ ಆಗಿರ್ತದೋ ಆ ಕ್ರೈಮ್ ನ ಇನ್ಸಿಡೆಂಟ್ ಪ್ಲೇಸ್ ಅಲ್ಲಿ ಮಹಜರ್ ಮಾಡ್ತಾರೆ. ಮಹಜರ್ ಮಾಡಿ ರೋಲ್ ಆಫ್ ದಿ ಅಕ್ಯೂಸ್ಡ್, ಯಾವ್ಯಾವ ಅಕ್ಯೂಸ್ಗಳು ಏನೆಲ್ಲ ಮಾಡಿದ್ರು, ಇವ್ನು ಮಚ್ಚ ತಗೊಂಡು ಹೊಡೆದ್ನ, ಇವನ್ ತಳ್ಳದ್ನ, ಇವನು ಹಿಡ್ಕೊಂಡಿದ್ನ, ಎಲ್ಲವೂ ಕೂಡ ಅದ್ರಲ್ಲಿ ಬರೀತಾರೆ, ಮಹಜರಲ್ಲಿ ಬರೀತಾರೆ. ಅವ್ರ ರೋಲ್ ಗೊತ್ತಾಗತ್ತೆ, ಅವಾಗ ಅವ್ರದ್ದು ಪಾತ್ರ ಏನೋ ಗೊತ್ತಿರ್ತದೆ. ಸೊ ಹಂಗಾಗಿ ಸೀರಿಯಲ್ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಅವನ ರೋಲ್ ಏನು, ಆ ಕೇಸ್ ನಲ್ಲಿ ಅವನ ರೋಲ್ ಏನು ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ದರ್ಶನ್ಗೆ ಬೇಲ್ ಸಿಕ್ಕಿದ್ರೆ ಎಷ್ಟು ತಿಂಗಳಾದ್ಮೇಲೆ ಸಿಗಬಹುದು ಅಥವಾ ಸಿಗದೆ ಇರಬಹುದು? ಅದು ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ, ಟ್ರಯಲ್ ಸ್ಟಾರ್ಟ್ ಆಗಿ ಒಂದು ಮೈನ್ ವಿಟ್ನೆಸ್ ಎಕ್ಸಾಮಿನೇಷನ್ ಆದ್ರೆ
ಗೊತ್ತಾಗ್ಬೋದು. ನನ್ನ ಅನಿಸಿಕೆ ಕನಿಷ್ಠ ಆದ್ರೂ ಇನ್ನೂ ಚಾರ್ಜ್ ಪ್ರೇಮ ಆಗಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ, ಟ್ರಯಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈ ಟ್ರಯಲ್ ಸ್ಟಾರ್ಟ್ ಆಗಕ್ಕೆ ಇನ್ನೂ 3-4 ತಿಂಗಳಾಗ್ಬೋದು. ಅಲ್ಲಿವರೆಗೂ ಜೈಲಲ್ಲೇ ದರ್ಶನ್ ಅವರು. ಖಂಡಿತ. ಈಗ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ಅವ್ರು ಭಾಗಿಯಾಗಿದ್ರು ಅಂತ ಹೇಗೆ ಗೊತ್ತಾಯ್ತು, ಅಥವಾ ಯಾವೊಂದು ಕಾರಣಕ್ಕೆ ಗೊತ್ತಾಯ್ತು, ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ? ಅಲ್ಲ, ಈಗ ಬೇಸಿಕ್ ಆಗಿ ನಾವು ಈ ಮೇಲ್ನೋಟಕ್ಕೆ ನೋಡಿದಾಗ ಅವ್ರ ಮೇಲೆ ಇರ್ತಕ್ಕಂಥ ವೆರಿ 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 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸಿಕ್ಕಿರೋದೇನಪ್ಪ ಅಂದ್ರೆ ಎಲ್ಲವೂ ಕೂಡ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್. ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಅವರ ಕಾರು ಶೆಡ್ಗೆ ಬಂದಿದೆ, ಅವರ ಮೊಬೈಲು ಕ್ಯಾಚ್ ಆಗ್ತಿದೆ, ಟವರ್ ಲೊಕೇಶನ್ ಕ್ಯಾಚ್ ಆಗ್ತಿದೆ, ಮತ್ತೆ CC ಕ್ಯಾಮ್ರಾದಲ್ಲಿ ಪವಿತ್ರ ಗೌಡ ಅವ್ರ ಮನೆಗೆ ಹೋಗಿ ಅವರು ಇಬ್ರು ಜೊತೆಲಿ ಹೊರಟಿದ್ದಾರೆ ಅನ್ನೋ CC ಕ್ಯಾಮ್ರಾ, ಅದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅಂತ ಬರ್ದಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ. ಸಾಕ್ಷಿ ಡಿಲೀಟ್ ಮಾಡಿದ್ದಾರೆ ಅದು ಇದೆ. ಸೊ ಅದೆಲ್ಲ ಆ ರೀತಿಯ, ಮತ್ತೆ ಒಂದು DNA ಟೆಸ್ಟ್ ಮಾಡಿಸಿದ್ದಾರೆ. ಆ DNA ಟೆಸ್ಟ್ ಏನಪ್ಪಾ ಅಂದ್ರೆ ಮಣ್ಣು, ಯಾವ ಇನ್ಸಿಡೆಂಟ್ ಆಯ್ತೋ ಅಲ್ಲಿರೋ ಮಣ್ಣು, ಮತ್ತು ಆ ದಿವಸ ದರ್ಶನ್ ಅವರು ತಾವು ಹಾಕೊಂಡಿದಂತಹ ಶೂ ನಲ್ಲಿ ಇದ್ದಂತಹ ಮಣ್ಣು, ಅದನ್ನು ಕೂಡ DNA ಮ್ಯಾಚ್ ಮಾಡಿದ್ದಾರೆ. ಮ್ಯಾಚ್ ಆಗಿದೆ ಅಂತ ಪತ್ರಿಕೆಗಳಲ್ಲಿ ಓದಿದೀವಿ ನಾವು, ನಾನು ಚಾರ್ಜ್ ಶೀಟ್ ಏನು ಓದಿಲ್ಲ. ಸೊ ಹಂಗಾಗಿ ಮೇ ಬಿ ಇವೆಲ್ಲವೂ ಕೂಡ ಪ್ರೈಮ್ ಆಫೀಸಿ ಮೇಲ್ನೋಟಕ್ಕೆ ಅವ್ರು ಭಾಗಿಯಾಗಿರ್ಬೋದು ಅಂತ ಅನ್ಸುತ್ತೆ. ನಾವಿಷ್ಟೊತ್ತು ಕಾನೂನು ಪ್ರಕಾರವಾಗಿ ಮಾತನಾಡ್ತಾ ಇದ್ವಿ, ಅಂದ್ರೆ ನಂಗೆ ಕೆಲವೊಂದು ಡೌಟ್ಸ್ ಇತ್ತು, ಅದು ಮಾತಾಡ್ತಾ ಇದ್ವಿ. ಸೊ ಈ ನೀವೊಬ್ರು ಮಾತುಗಾರರು ಕೂಡ ಹೌದು. ಎಲ್ಲೋ ಒಂದು ಕಡೆ ಈಗ ಮಾತುಗಳು ಬರ್ತಾ ಇರುವಂಥದ್ದು, ಅಥವಾ ಮಾತುಗಳು ಹಾಡ್ತಾ ಇರುವಂಥದ್ದು, ಅಥವಾ ಡಿ ಬಾಸ್ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು, ರೇಣುಕಾಸ್ವಾಮಿ ಮಾಡಿದ್ದು ತಪ್ಪ. ಈಗ ಕಾನೂನ ಕೈ ತಗೊಳ್ಳೋದು ತಪ್ಪೇ, ಬಟ್ ರೇಣುಕಾಸ್ವಾಮಿನ ಎಲ್ಲೋ ಒಂದು ಕಡೆ ದೇವ್ರು ಮಾಡ್ತಿರೋದು ತಪ್ಪಲ್ವಾ ಅನ್ನೋ ಒಂದು ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ. 100% ಭಾಗ ಅದನ್ನ ಹೆಂಗ್ ಒಪ್ಲಿಕ್ಕೆ ಸಾಧ್ಯ? ಯಾವ್ದೋ ಹೆಣ್ಮಗುಗೆ ಯಾವ್ದೋ ರೀತಿ ಇಷ್ಟ ಬಂದಾಗ ಮೆಸೇಜ್ ಮಾಡ್ಬೋದು, ಇಷ್ಟ ಬಂದಾಗ ಕಳಿಸ್ಬೋದು, ಯಾವ್ದೋ ಕೆಟ್ಟ ಮೆಸೇಜ್ ಅನ್ನ ಕಾಡ್ಬೋದು, ಕೆಟ್ಟ ಫೋಟೋಗಳನ್ನ ಕಳಿಸ್ಬೋದು ಅಂದ್ರೆ ಒಪ್ಪಕ್ಕಾಗುತ್ತಾ? ಯಾವುದೇ ಹೆಣ್ಮಗಳು ಕಳಿಸಿದ್ರು ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಅದು ಕಾನೂನು ಕ್ರಮ ಕೈಗೊಳ್ಬೇಕಾಯ್ತು. ನಿಮ್ಗೆ ಅವಕಾಶಗಳಿದ್ವು, ಕಾನೂನಲ್ಲಿ ಎಲ್ಲ ಅವಕಾಶಗಳಿದೆ. ಕಾನೂನು ನೀವ್ಯಾಕೆ ಕೈಗೆತ್ಕೋತೀರಾ? ನಿಮ್ಗೆ ಯಾವ ಹಕ್ಕುಗಳು ಇಲ್ಲ ಅದನ್ನ ಮಾಡಕ್ಕೆ. ಕೊಲ್ಲೋದಕ್ಕಾಗ್ಲಿ, ಅವ್ನ ಹಿಡ್ಕೊಬರಕ್ಕಾಗ್ಲಿ, ಕಿಡ್ನಾಪ್ ಮಾಡಕ್ಕಾಗ್ಲಿ, ಅವ್ನ ಹೊಡಿಯಕ್ಕಾಗ್ಲಿ ನಿಮ್ಗೆ ಯಾವ ರೈಟ್ಸೂ ಇಲ್ಲ. ನಿಮ್ಗೆ ರೈಟ್ಸ್ ಇರ್ತಕ್ಕಂಥದ್ದೇ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಸಂಬಂಧಪಟ್ಟ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು. ಎಲ್ಲೋ ಒಂದು ಕಡೆ ಆ ತಪ್ಪು ಇವತ್ತು ದರ್ಶನ್ ಅವ್ರ ಜೀವನನ ಹಾಳು ಮಾಡ್ತು ಅಂತ. ಖಂಡಿತ ಅದು ಎಲ್ಲೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಲ್ವ್ ಆಗುವಂತ ವಿಷಯ, ಅದು ಒಂದು ದೂರು ಕೊಟ್ಟಿದ್ರೆ ಸಾಲ್ವ್ ಆಗುವಂತ ವಿಷಯ. ಅಂದ್ರೆ ಇವತ್ತೆಲ್ಲೋ ಒಂದ್ ಕಡೆ ಕಾನೂನು ಕೈಗೆತ್ಕೊಂಡು ನನಗೆ ಅನ್ಸುತ್ತೆ. ಎಲ್ಲೋ ಇವತ್ತು ದೊಡ್ಡ ಮಟ್ಟದ ನಾಯಕ ನಟ ಇವತ್ತು ಕರ್ನಾಟಕದಲ್ಲಿ, ಅವ್ರದೇ ಆದಂಥ ಫ್ಯಾನ್ಸ್ ಫಾಲೋವರ್ ಇಟ್ಕೊಂಡಿದ್ದ ನಾಯಕ ನಟ, ಅವ್ರಿಗೂ ದೊಡ್ಡ ಅವಕಾಶಗಳಿದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಣ್ಣ ತಪ್ಪು ಅವ್ರನ್ನ ಎಲ್ಲೋ ಒಂದ್ ಕಡೆ ಈ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ದರ್ಶನ್ ಪರ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ದಟ್ ಇಸ್ ಅ ಡೆಮಾಕ್ರಸಿ. ನಾವ್ ಯಾರನ್ನು ಕೂಡ ಹೇಳಕ್ಕಾಗಲ್ಲ. ಇರೋ ಯಾರನ್ನು ದರ್ಶನ್ ಸಪೋರ್ಟ್ ಮಾಡ್ತಿದಾರೋ ಅವ್ರನ್ನ ನೀವು ಇರಬೇಡಿ ಅಂತಾನು ಹೇಳಕ್ಕಾಗಲ್ಲ, ಯಾಕೆ ಮಾಡ್ತಿದ್ರಿ ಅಂತಾನು ಪ್ರಶ್ನೆ ಮಾಡಕ್ಕಾಗಲ್ಲ. ಆದ್ರೆ ದಟ್ ಇಸ್ ಅ ಸಿಸ್ಟಮ್ ಆಫ್ ಡೆಮಾಕ್ರಸಿ, ಬ್ಯೂಟಿ ಆಫ್ ದಿ ಡೆಮಾಕ್ರಸಿ, ವಿ ರೆಸ್ಪೆಕ್ಟ್ ಟು ದ ಡೆಮಾಕ್ರಸಿ. ನಿಮ್ಮ ಅಭಿಪ್ರಾಯಗಳಿಗೂ ಮನ್ನಣೆ ಕೊಟ್ಟು, ಕಾನೂನಿಗೂ ಮನ್ನಣೆ ಕೊಟ್ಟು, ಅದ್ರ ರಿಸಲ್ಟ್ಗೆ ಬದಲಾಗಿರ್ಬೇಕು. ರಮ್ಯಾ ಅವರು ಕೂಡ ಒಂದು ಆ ಸುದ್ದಿ ಕೂಡ ನಿಮಗೆ ಗೊತ್ತಿರುತ್ತೆ, ಅಂದ್ರೆ ಪೋಸ್ಟ್ ಅನ್ನ ಮಾಡ್ತಾರೆ, ಪೋಸ್ಟ್ ಆದ ನಂತರ ಅಶ್ಲೀಲ ಮೆಸೇಜ್ಗಳು ಬರುತ್ತೆ. ಸೊ ಅವರು ಬಹಳಷ್ಟು ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಬಟ್ ಅಲ್ಲೂ ಕೂಡ ಒಂದು ಮಾತನ್ನ ಬರ್ತಿದ್ದು, ಒಂದು ಕೇಸು ಒಂದು ಕೋರ್ಟಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಾನೂನು ಕ್ರಮ ಆಗ್ಬೇಕು ಅಂತ ನೀವು ರೆಸ್ಪೆಕ್ಟ್ ಮಾಡ್ತಿದ್ರ ಅಂದ್ಮೇಲೆ ಯಾಕೆ ಮಾತನಾಡಿದ್ರಿ, ಅಥವಾ ಎಲ್ಲೋ ಒಂದು ಕಡೆ ಬೇಕು ಅಂತಾನೆ ನೀವು ಆ ರೀತಿಯಾಗಿ ಪೋಸ್ಟ್ಗಳನ್ನ ಮಾಡಿದ್ರ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಏನ್ ಅನ್ಸುತ್ತೆ? ರಮ್ಯಾ ಅವ್ರ ವಿರುದ್ಧ ಅಲ್ಲ, ಅದು ಅವರ ಈಗ ನಾವು ಹೇಳಿದ್ನಲ್ಲ, ಡೆಮಾಕ್ರಸಿ ಅವ್ರ ಸಿಸ್ಟಮ್. ಈಗ ನ್ಯಾಯ ಸಿಗುತ್ತೆ, ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳೋದು ತಪ್ಪೇನಿದೆ? ನೀವು ಅವ್ರ ಬಗ್ಗೆ ಯಾಕೆ ನೀವು ಬಿಡುಗಡೆ ಆಗ್ಲಿ ಅಂತ ಕೇಳ್ತಾ ಇರ್ಲಿಲ್ವಾ? ದರ್ಶನ್ ಅಭಿಮಾನಿಗಳು ಬಿಡುಗಡೆ ಆಗ್ಲಿ ದೇವ್ರ ಪೂಜೆ ಮಾಡಿಲ್ವಾ? ನಿಮ್ಮ ರೈಟು, ನೀವು ಮಾಡಿ. ಬಟ್ ರೇಣುಕಾಸ್ವಾಮಿ ತಪ್ಪ ಬಗ್ಗೆ ಇಲ್ಲಿ ಮಾತನಾಡ್ತಿಲ್ಲ, ಬರೀ ದರ್ಶನ್ ಬಗ್ಗೆನೇ ಮಾತನಾಡ್ತಾ ಇದಾರೆ ಅನ್ನೋ ಒಂದು ಮಾತುಗಳಿದೆಯಲ್ಲ. ಅಲ್ಲ, ರೇಣುಕಾಸ್ವಾಮಿ ಅವರ ಈಗ ಅವ್ರು ಸುತ್ತೋಗ್ಬಿಟ್ಟಿದ್ದಾರೆ, ನೀವು ಆಕ್ಷನ್ ತಗೊಳಕ್ ಏನಿದೆ ಅವ್ರ ಹತ್ರ? ರೇಣುಕಾಸ್ವಾಮಿ ಅವರು ತಪ್ಪುಗಳನ್ನ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಆಕ್ಷನ್ ತಗೊಳಕ್ ಅವ್ರು ಇದಾರಾ? ಯಾರನ್ನ ಕೇಳ್ತೀರಾ ನೀವು ಆಕ್ಷನ್ ತಗೊಳ್ಳೋಕೆ? ಇದ್ದಿದ್ರೆ ಬದುಕಿದ್ರೆ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ಬೋದಾಯ್ತು, ಅವನು ಜೈಲಿಗೆ ಹಾಕಿ ಅಂತ ಹೇಳ್ಬೋದಾಯ್ತು, ಅವನು ಕ್ರಮ ಕೈಗೊಳ್ಳಿ ಅಂತ ಒಂದು ಹೋರಾಟ ಮಾಡೋದಾಯ್ತು.
ಇಲ್ವಲ್ಲ ಅವರು ಸತ್ತೋಗಿದ್ದಾರೆ, ಈಗ ಅವ್ರ ಮೇಲೆ ಏನ್ ತಗೋತೀರಾ? ಸೊ ಹಾಗಾಗಿ ಈ ರೀತಿ ಆಗ್ತಾ ಇದೆ. ಖಂಡಿತ. ಅಂದ್ರೆ ಇಬ್ರದ್ದು ತಪ್ಪು ಇದೆ. ಅಲ್ಲಿ ತಪ್ಪನ್ನ ಕರೆಕ್ಟ್ ಆಗಿ ಒಂದು ಕಾನೂನಾತ್ಮಕವಾಗಿ ಏನಾದ್ರು ತಗೊಂಡಿದ್ರೆ ಇವತ್ತು ಈ ಸಿಚುವೇಶನ್ ಉಂಟಾಗ್ತಿಲ್ಲ. ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಈ ರೀತಿಯಾಗಿ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು, ಪವಿತ್ರ ಗೌಡ ಅವರು ಮತ್ತಿತ್ತ 7 ಆರೋಪಿಗಳು ಕೂಡ ಇರೋ ಅಂಥದ್ದು. ಸೊ ನೋಡೋಣ ಮುಂದೆ ಯಾವ ರೀತಿಯಾಗಿ ಆಗತ್ತೆ, ಮುಂದೆ ಬೇಲ್ ಸಿಗುತ್ತಾ ಅಥವಾ ಅವರ ಕೊಲೆ ಏನು ಪ್ರೂವ್ ಆಗಿ ಶಿಕ್ಷೆ ಸಿಗುತ್ತಾ, ಏನೆಲ್ಲ ಬೆಳವಣಿಗೆ ಆಗತ್ತೆ ಅದನ್ನೆಲ್ಲವನ್ನು ಕೂಡ ಕಾದ್ ನೋಡ್ತಿರೋಣ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಮಸ್ಕಾರ.